ರಾಜ್ಯದಲ್ಲಿ ಮೊದಲ ಬಾರಿಗೆ ಟ್ರಾಫಿಕ್ ಪೊಲೀಸರಿಗೆ ಹವಾನಿ ನಿಯಂತ್ರಣ ಹೆಲ್ಮೆಟ್ ವಿತರಣೆ ಮಾಡಲಾಗಿತ್ತು. ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಾರ್ಯಾಲಯದಲ್ಲಿ ಆಯುಕ್ತ ಡಾಕ್ಟರ್ ಶರಣಬಸಪ್ಪ ಅವರು ಮಾತನಾಡಿದ್ದಾರೆ. ಅವರ ನೇತೃತ್ವದಲ್ಲಿ ಸಂಚಾರಿ ಪೊಲೀಸರಿಗೆ ಎಸಿ ಹೆಲ್ಮೆಟ್ಗಳನ್ನು ವಿತರಣೆ ಮಾಡಲಾಗಿದೆ. ವಾತಾವರಣಕ್ಕೆ ಹೆಚ್ಚಳ ಮತ್ತು ಧೂಳಿನಿಂದ ಪೊಲೀಸರ ಆರೋಗ್ಯದ ಮೇಲಾಗುವಂತಹ ದುಷ್ಪರಿಣಾಮಗಳನ್ನು ತಡೆಗಟ್ಟಲು ಹವಾನಿಯಂತ್ರಣ ಹೆಲ್ಮೆಟ್, ಪೊಲ್ಯೂಷನ್ ಕಂಟ್ರೋಲ್ ಮಾಸ್ಕ್ ಇದನ್ನ ವಿತರಣೆ ಮಾಡಲಾಗಿತ್ತು. ಹಾಗೆ ಮಿಂಚುವಂತಹ ಜಾಕೆಟ್ ಹಾಗೂ ರಾತ್ರಿ ವೇಳೆ ಕರ್ತವ್ಯ ನಿರ್ವಹಿಸಲು ಬ್ಯಾಟನ್ಗಳನ್ನು ಕೂಡ ವಿತರಣೆ ಮಾಡಲಾಯಿತು. ಮೂರು ಜನ ಇಟ್ಕೊಳ್ಳಿ ಒಂದು ಲೈಟ್ ಬ್ಯಾಟನ್ ಮೇಡಮ್ ಮುಂಗಡೆ ಬನ್ನಿ. ಈಗ ಇದು ಕವರ್ ಮಾಡೋದು ಬೇಡ ಸರ್. ರೆಡ್ ಲೈಟ್ ಅಂತ ಕೊಡ್ರಿ. ರೆಡ್ ಹಾಂ ಮೇಡಮ್. ಹಾಂ ನೀವು ಹಿಂದೆ ಬರಪ್ಪ, ಹಿಂದೆ ಬರ್ರಿ. ಎಲ್ಲ ಬರ್ತೀವಿ ಭಜನ್ ನೀ ಬಾ ಭಜನ್ ಎಲ್ಲ ಕವರಕ್ಕೆ ಹಿಂದೆ ರಸ್ತೆ ಮೇಲೆ ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂತ ನಮ್ಮ ಸಂಚಾರಿ ಸಿಬ್ಬಂದಿಯವರು, ಅವರಿಗೂ ಕೂಡ ಒಂದು ಬಿಸಿಲಿನ ಒಂದು ಬವಣೆ ಮತ್ತು ಕಷ್ಟ, ಅದ್ರ ಜೊತೆಗೆ ಏರ್ ಪೊಲ್ಯೂಷನ್ ಜಾಸ್ತಿ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಒಂದು ವಿನೂತನವಾಗಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದು ಏನಂತಂದ್ರೆ, ಈಗ ಪ್ರಾಥಮಿಕವಾಗಿ ಒಂದು 10 ಎಸಿ ಹೆಲ್ಮೆಟ್ಗಳನ್ನು, ಹವಾ ನಿಯಂತ್ರಕ ಹೆಲ್ಮೆಟ್ಗಳನ್ನು ನಾವು ನೀಡ್ತಾ ಇದ್ದೀವಿ. ಇದರಲ್ಲಿ ಪ್ರಥಮ ಬಾರಿಗೆ ಇದನ್ನು ನಾವು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾರು ನಮ್ಮ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಇರ್ತಾರೆ ಮತ್ತು ಪೆಟ್ರೋಲಿಂಗ್ ಮಾಡಬೇಕಾಗಿತ್ತು ಬಿಸಿಲಿನ ಸಂದರ್ಭದಲ್ಲಿ, ಅವರು ಈ ಏರ್ ಕಂಡೀಷನ್ ಹೆಲ್ಮೆಟ್ಗಳನ್ನು ಬಳಸಲಿಕ್ಕೆ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಅದಕ್ಕಿರುವಂಥ ವಿಶೇಷತೆ ಏನಂತಂದರೆ, ಕೆಲವು ಈಗ ಆಲ್ರೆಡಿ ಮಾರ್ಕೆಟ್ಗಳಲ್ಲಿ ಬಂದಿದೆ, ಕೆಲವು ಎಸಿ ಹೆಲ್ಮೆಟ್ಸ್ಗಳು ಬಂದಿದೆ. ಅದರದ್ದು ಪವರ್ ಬ್ಯಾಕಪ್ ಕಡಿಮೆ ಇತ್ತು, ಒಂದು 30 ಮಿನಿಟ್ಸ್ ಟು 1 ಅವರ್ ಆ ರೀತಿ ಇತ್ತು. ಈಗ ಇದನ್ನು ನಾವು ಬೇರೆ ಕಡೆಯಿಂದ ಔಟ್ಸೋರ್ಸ್ ಮಾಡಿದ್ದೀವಿ. ಇದ್ರ ಜೊತೆಗೆ ಬ್ಯಾಟ್ರಿ, ಸ್ಪೆಷಲ್ ಬ್ಯಾಟ್ರಿ ಬ್ಯಾಕಪ್ ಇದೆ. ಇದರಿಂದ ಒಂದ್ಸಲ ನಾವು ಚಾರ್ಜ್ ಮಾಡಿದ್ರೆ ಅಪ್ ಟು 8 ಅವರ್ಸ್ ನಾವು ಇದನ್ನ ಬಳಸ್ಬೋದು. ಒಂದ್ಸಲ ಚಾರ್ಜ್ ಮಾಡಿದಾಗ, ಎಸ್ಪೆಷಲಿ 11 ಗಂಟೆಯಿಂದ ಈವ್ನಿಂಗ್ 5 ಗಂಟೆವರೆಗೆ ಏನು ಆ ಸಂದರ್ಭದಲ್ಲಿ ಈ ಹೆಲ್ಮೆಟ್ಸ್ಗಳನ್ನು ಬಳಸಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇದರ ಜೊತೆಗೆ ಏನು ಇಲ್ಲಿ ಪೊಲ್ಯೂಷನ್ ಇದೆ, ಏರ್ ಪೊಲ್ಯೂಷನ್, ಡಸ್ಟ್ ಪೊಲ್ಯೂಷನ್, ಅದಕ್ಕೂ ಕೂಡ ನಮ್ಮ ಚೀಫ್ ಆಫೀಸ್ನಿಂದ ವಿಶೇಷ 3M ಕಂಪನಿಯ ಪೊಲ್ಯೂಷನ್ ಮಾಸ್ಕ್ಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಕೂಡ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದರ ಜೊತೆಗೆ ನೈಟಲ್ಲಿ ಎಫೆಕ್ಟಿವ್ ಆಗಿ ಅವರು ಕೆಲಸ ಮಾಡಲಿಕ್ಕೆ ಮತ್ತು ಅವ್ರ ವಿಸಿಬಿಲಿಟಿ ಹೆಚ್ಚಿಗಾಗಲಿಕ್ಕೆ ರಿಫ್ಲೆಕ್ಟಿವ್ ಜಾಕೆಟ್ಸ್ ಮತ್ತು ಲೈಟ್ ಪ್ಯಾಟರ್ನ್ಸ್ಗಳನ್ನು ಕೂಡ ಅವರಿಗೆ ಕೊಡ್ತಾ ಇದ್ದೀವಿ. ಸೊ ಇದರಿಂದ ಅಟ್ಲೀಸ್ಟ್ ಅವರು ಏನು ಕಷ್ಟಪಡ್ತಾರೆ ರಸ್ತೆ ಮೇಲೆ ನಿಂತ್ಕೊಂಡು, ಒಂದು ಮಟ್ಟಿಗೆ ನಾವು ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಥವಾ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಒಂದು ವೇಳೆ ಎಲ್ಲ ಇವ್ರ ಸಿಬ್ಬಂದಿಯವರ ರೆಸ್ಪಾನ್ಸ್ ಚೆನ್ನಾಗಿದ್ರೆ ಮುಂದಿನ ದಿನಗಳಲ್ಲಿ ಏನು